ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಶೋಸ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಯಾವುದು ಅಂದರೆ ಎಗ್ ಬರ್ಗರ್. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ನೋಡಲಿಕ್ಕೆ. ಇದನ್ನು ಮಾಡೋಕ್ಕೆ ಫಸ್ಟು ನಾನು 2 ಮೊಟ್ಟೆನ ತೊಗೊಂಡಿದ್ದೀನಿ. ಇದು ಮೊಟ್ಟೆ ಮುಣ್ಗೋ ಥರ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಗ್ರೈಂಡರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕ ಹಾಗೆ 2 ಹಾಕ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ನಾನು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ಬಾಯ್ಲ್ ಮಾಡಿರೋ ಎಗ್ನ ಸಿಪ್ಪೆ ಬಿಡಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಈ ಶೇಪಲ್ಲಿ ನಾನು ಎಗ್ನ ಕಟ್ ಮಾಡಿಕೊಂಡು ಅದರಲ್ಲಿರೋ ಎಲ್ಲೋ ಪಾರ್ಟ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಬೌಲಲ್ಲಿ ಹಾಕೊತಾ ಇದ್ದೀನಿ. ಈ ಥರ ತುಂಬ ಚಿಕ್ಕದಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಸೆಟಲ್ಡ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನಾವು ಇವಾಗ ಎಗ್ ಎಲ್ಲೋ ಪಾರ್ಟ್ ಜೊತೆಗೆ. ಇವಾಗ ಅರ್ಧ ಭಾಗ ಮೊಟ್ಟೆನ ತಗೊಂಡು ಎಗ್ ಮಿಕ್ಸ್ಚರ್ನ ಇದಕ್ಕೆ ಹಾಕೊತಾ ಇದ್ದೀನಿ. ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಸ್ಟಫಿಂಗ್ ಆಗಿರೋ ನೆಕ್ಸ್ಟ್ ಲೇಯರು ನಾನು ಸ್ಲೈಸ್ ಹಾಕಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿರುವಂತಹ ಆನಿಯನ್ನ ಹಾಕ್ತಾ ಇದ್ದೀನಿ. ಅದರ ನೆಕ್ಸ್ಟ್ ಲೇಯರ್ ಆಗಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊನು ಸೇಮ್ ಶೇಪಲ್ಲೇ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ಪಾರ್ಟ್ ಎಗ್ ಇರುತ್ತಲ್ಲ, ಆ ಮೊಟ್ಟೆನ ಬರ್ಗರ್ ಶೇಪಲ್ಲಿ ಹಾಕೊತಾ ಇದ್ದೀನಿ. ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆಲ್ಲ, ನೋಡೋಕ್ಕೂ ಎಷ್ಟು ಕ್ರೇವಿಂಗ್ ಆಗೋ ಥರ ಅನಿಸ್ತಾ ಇದೆ. ಮಿನಿ ಬರ್ಗರ್ ಥರ ಕಾಣಿಸ್ತಾ ಇದೆ. ನನಗೆ ಸಖತ್ ಇಷ್ಟ ಆಯಿತು. ನಂತರ ಇನ್ನೊಂದು ಬರ್ಗರ್ನ ಮಾಡ್ತಾಯಿದ್ದೀನಿ ನಾನು, ಎಗ್ ಬರ್ಗರ್ನ. ಇದನ್ನು ನಾನು ಟೊಮೊಟೊ ಫ್ಲೇವರ್ನಲ್ಲಿ ಮಾಡ್ತಾಯಿದ್ದೀನಿ. ಅದು ಬೇರೆ ಫ್ಲೇವರ್, ಪ್ಲೇನ್ ಫ್ಲೇವರಲ್ಲಿ ಮಾಡಿದ್ದೆ. ಇದನ್ನು ಬೇರೆ ಫ್ಲೇವರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು 2 ಫ್ಲೇವರಲ್ಲಿ ನಾನಿವತ್ತು ಈ ಡಿಶ್ನ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಸು ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಸೇಮ್ ಮೆಥಡ್ನೇ ಫಾಲೋ ಮಾಡಿದ್ದೀನಿ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅಂದರೆ ನಾವು ಇಲ್ಲಿ ಟೊಮೊಟೊ ಸಾಸ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಸ್ವೀಟ್ನೆಸ್ ಅನಿಸ್ಬೋದು. ತುಂಬ ಸ್ವೀಟ್ ಇಷ್ಟಪಡದೇ ಇರೋರು ಈ ಥರ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಬೋದು. ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ನೆಕ್ಸ್ಟ್ ಲೇಯರಿಗೆ ಟೊಮೊಟೊ ಸ್ಲೈಸ್ನ ಯೂಸ್ ಮಾಡಿಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿರೋದಕ್ಕೆ ಟೇಸ್ಟ್ ಯಮ್ಮಿ ಅಂದು ಫೈನಾಗಿ ಬಂದಿತ್ತು. ಸಖತ್ ಟೇಸ್ಟ್ ಕೊಡ್ತಾಯಿತ್ತು. ನೀವು ಟೇಸ್ಟ್ ಅಂತಲೇ ಹೇಳ್ಬೋದು. ಬಟ್ ಅಂದ್ಕೊಂಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು. ಐ ಸ್ವೇರ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಈ ಡಿಶ್ಶು. ಪ್ರಾಬಬ್ಲಿ ನಿಜವಾಗ್ಲೂ ನಾನು ಥಿಂಕೇ ಮಾಡಿರಲಿಲ್ಲ ಇಷ್ಟೊಂದು ಟೇಸ್ಟಾಗಿ ಬರುತ್ತೆ ಅಂತ. ಜಸ್ಟ್ ಟ್ರೈ ಮಾಡಿದೆ. ಆಸಮ್. ಇದೇ ಥರ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ ಡೈರೆಕ್ಟಾಗಿ ನೋಟಿಫಿಕೇಷನಲ್ಲಿ ಸಿಗುತ್ತೆ.